ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು ತಿಂಡಿ ತುಂಬಾ ಚೆನ್ನಾಗಿದೆ. ಈ ರೀತಿ ಸೊಗಸಾಗಿ ಅಡುಗೆ ಮಾಡಿ ಹಾಕ್ತಾ ಇದ್ರೆ ನಾನು ತಿಂದು ಒಂದು ರೋಡ್ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ಅದೇ ಮತ್ತೆ ದಪ್ಪ ಆದರೂ ಸರಿ ಏನಾದರೂ ಸರಿ ಇನ್ಮೇಲೆ ದಿನ ನಾನೇ ತಿಂಡಿ ಮಾಡ್ತೀನಿ. ಈ ಬ್ರೆಡ್ಡು ಜಾಮು ಫ್ರೂಟ್ ಸಲಾಡು ಅದೆಲ್ಲ ಬೇಡ. ಸರಿ ನಾನು ತಿಂಡಿ ಮುಗೀತು, ನಾನು ಆಫೀಸ್ಗೆ ಹೊರಡೋಕ್ಕೆ ರೆಡಿ ಆಗಿಬಿಡ್ತೀನಿ. ರೀ ನೀನು ದಿನ ಆಫೀಸಿಗೆ ಹೋದ್ಮೇಲೆ ನನ್ನ ಮನೇಲಿ ಒಬ್ಬಳೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ. ಮೊನ್ನೆ ತಾನೇ ಟಾಯ್ ತಂದ್ಕೊಟ್ನಲ್ಲ, ಅದ್ರ ಜೊತೆ ಮಾತಾಡ್ಕೊಂಡು ಅದು ಏನು ಮಾತಾಡುತ್ತೆ, ನಾನು ಏನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡುತ್ತೆ ಅಷ್ಟೇ. ಅಟ್ಲೀಸ್ಟ್ ಟಿ ವಿ ಇದ್ದಿದ್ರೆ ಆರಾಮಾಗಿ ನೋಡ್ಕೊಂಡು ಟೈಮ್ ಕಳಿಬೋದಿತ್ತಾ. ಈ ನಡುವೆ ಎಷ್ಟು ಒಳ್ಳೊಳ್ಳೆ ಸೀರಿಯಲ್ಸ್ ಬರುತ್ತೆ ಗೊತ್ತಾ, ನೋಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಹೌದಾ, ಓದ್ಕೊಳ್ತಾ ಇರೋದ್ರಿಂದ ಟಿ ವಿ ಅವಶ್ಯಕತೆ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಟಿ ವಿ ಇರೋದ್ರಿಂದ ಡಿಸ್ಟರ್ಬ್ ಆಗಲ್ಲ. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನೋಡಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕರೆಕ್ಟ್ ಇನ್ನು ಎಕ್ಸಾಮ್ ಆಗೋವರೆಗೂ ನೋಟಿವಿ. ನೀವು ಕಾಲೇಜನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಿ ಅನ್ಸುತ್ತಲ್ಲ. ಕಾಲೇಜಿಗೆ ಹೋಗಿದ್ದಿದ್ರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋರು, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಮಜಾ ಮಾಡ್ಬೋದಾಗಿತ್ತು. ಆದರೆ ಇವಾಗ ಇದೆಲ್ಲ ಮಿಸ್ ಆಗ್ತದೆ. ಆದರೂ ಮದುವೆ ಆದಮೇಲೆ ಹಾಗೆಲ್ಲ ಇರೋಕ್ಕಾಗಲ್ಲ ಅಲ್ವಾ. ಸರಿ, ಈಗ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಿಮ್ಗೆ ಏನೇ ಬೇಕಾದರೂ ನನಗೆ ಹೇಳಿ, ನಾನು ಆಫೀಸಿಂದ ಬರ್ತಾ ತಂದುಬಿಡ್ತೀನಿ. ಸರಿಯಾಗಿ ಓದ್ಕೊಳ್ಳಿ. ಈಗ ಬರ್ತೀನಿ. ಬಾಯ್. ಯಾಕೆ ಮೇಡಮ್ ಇಷ್ಟು ಸಿಕ್ಬಿಡ್ತಾ? ನನಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ಅಂದ್ರೆ ನಮ್ಮ ಬಿರ್ನೆ ಬಂದ್ಮು ಅಂದಿ ಅಷ್ಟೇ. ಸರಿ, ಥ್ಯಾಂಕ್ಸ್. ಅಯ್ಯೋ ಇರ್ಲಿ ಬಿಡಿ ಮೇಡಮ್, ನಮ್ಮದೇ ಥ್ಯಾಂಕ್ಸ್ ಎಲ್ಲ ಯಾಕೆ, ಎಷ್ಟೇ ಆಗ್ಲಿ ನೀವು ನಮ್ಮ ಅತ್ತೆ ಮಗಳಲ್ವೇ. ಆದ್ರೆ ಮೇಡಮ್ ಅವ್ರೆ, ಅದು ನಿಮ್ಮಮ್ಮ ನಮ್ಮ ಅಕ್ಕಂಗೆ ಅತ್ತೆ ಅಂದ್ಮೇಲೆ ನಂಗೂ ಅತ್ತೇನೆ ಅಲ್ವಾ. ಸರಿ ನೀವ್ ಹೊರಡಿ. ಇಲ್ಲ ನಿಮ್ ಅದೇನ ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾನು ಇಲ್ಲೇ ಕಾಯ್ತಾ ಕೂತಿರ್ತೀನಿ. ನೀವ್ ಬಂದ್ಮೇಲೆ ನಿಮ್ಮನ್ನ ಮನೆಗೆ ಬಿಟ್ಟು ಹೋಯ್ತೀನಿ. ನೋಡಿ, ಇಲ್ಲಿ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅತ್ತಿಗೆನೂ ಇಲ್ಲ ಬಲವಂತ ಮಾಡಿ ನಿಮ್ ಜೊತೆ ಕಳ್ಸಕ್ಕೆ. ನಿಮ್ದೇನ್ ಕೆಲಸ ಇದೆಯೋ ನೋಡ್ಕೊಳ್ರಿ, ಹೊರಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.